ಹೊಟ್ಟೆ ಎಷ್ಟಿದ್ದು ಎಷ್ಟಕ್ಕೆ ಬಂತು ಅಂತ ಹೇಳ್ತೀನಿ. ನಮಸ್ಕಾರ, ನಾನು ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ವೆಯ್ಟ್ ಲಾಸ್ ಪೌಡ್ರ್ ಯಾವುದು, ರಾಗಿ ಅಂಬ್ಲಿ ಯಾವುದು. ವೆಯ್ಟ್ ಲಾಸ್ ಪೌಡರ್ ನಮಗೆ ಅದು ಸ್ವಲ್ಪ ರೇಟ್ ಜಾಸ್ತಿ ಇದೆ, ಯಾಕಂದರೆ ನಾನು ಅದರಲ್ಲಿ 12 ಐಟಮ್ ಹಾಕ್ತಾ ಇದ್ದೀನಿ. ಏನೇನು ಐಟಮ್ ಅಂತ ನಾನು ಏನೇ ಸ್ಟಿಕ್ಕರ್ ಮಾಡಿಸಿದ್ದೀನಿ. ಸುಮ್ಮನೆ ಇವಾಗ ಸಿಂಪಲಾಗಿ ಸ್ಟಿಕ್ಕರ್ ಮಾಡಿಸಿದ್ದೀನಿ. ಇದಾದಮೇಲೆ ನನಗೆ ಇವಾಗ ಲೈಸೆನ್ಸ್ ಬರ್ತಿದೆ, ಈ ವಾರದಲ್ಲಿ ಲೈಸೆನ್ಸ್ ಬರ್ತಾ ಇದೆ. ಮೇಲೆ ಸರಿಯಾಗಿರೋ ಸ್ಟಿಕ್ಕರ್ ಮಾಡಿಸೋಣ ಅಂತ ಮಾಡಿದ್ದೀನಿ. ಏನೇನಿದೆ ಅಂತ ನೋಡಿ. ಫ್ಲ್ಯಾಕ್ಸ್ ಸೀಡ್ಸು ಅದ್ರ ಮೇಲೆ ಹಾಕ್ಬಿಟ್ಟಿರ್ತೀನಿ ನಾನು, ನನಗೆ ಕಾಣಿಸಲ್ಲ, ಕನ್ನಡಕ ಹಾಕ್ಕೊತಾ ಇದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸು, ಮೆಂತೆ, ನಂಗೆ ಇಂಗ್ಲೀಷಲ್ಲಿ ಹೇಳಕ್ಕೆ ಬರಲ್ಲ, ಮೆಂತೆ, ಲಾಂಗ್ ಇಂಡಿಯನ್ ಪೆಪ್ಪರು, ಇಪ್ಲಿ ಹಾಕ್ತೀನಿ, ಒಂದು ಶುಂಠಿ ಹಾಕ್ತೀನಿ, ಕಲೋಂಜಿ ಹಾಕ್ತೀನಿ, ಸೋಂಪು ಹಾಕ್ತೀನಿ, ಚಕ್ಕೆ ಹಾಕ್ತೀನಿ, ಅದು ಬೇರೆ ಥರ ಚಕ್ಕೆ ಹಾಕ್ತೀನಿ. ಆಮೇಲೆ ಜೀರಿಗೆ ಹಾಕ್ತೀನಿ, ಓಂಕಾಳು ಹಾಕ್ತೀನಿ, ಲವಂಗ ಹಾಕ್ತೀನಿ, ಧನಿಯಾ ಹಾಕ್ತೀನಿ, ಆಮ್ಲ ಹಾಕ್ತಾಯಿದ್ದೀನಿ. ಇವಾಗ ಎಕ್ಸ್ಟ್ರಾ 2 ಸೇರಿಸಿದ್ದೀನಿ. ಆಮ್ಲ ಹಾಕ್ತೀನಿ. ಆಮೇಲೆ ಕರಿ ಲೀವ್ಸು, ಕರಿಬೇವು ಹಾಕ್ತಾಯಿದ್ದೀನಿ. ಇಷ್ಟು ಮಾಡಿ ನಾನು ಇದು ಹೆಲ್ತ್ ಡ್ರಿಂಕ್ಸು ಮಾಡ್ತಿರೋದು. ಇದು ಆರೋಗ್ಯ ಪೌಡರು, ವೆಯ್ಟ್ ಲಾಸ್ ಪೌಡರು ಮಾಡ್ತಿರೋದು. ಹಾಗಾಗಿ ಇದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ಯಾಕಂದರೆ ನಾನೆಲ್ಲ ಕಾಸ್ಟ್ಲಿ ಇರೋದೆ. ಕಹಿ ಜೀರಿಗೆ ಅಂತ ಅದು ಹಾಕಿಲ್ಲ ಅನಿಸುತ್ತೆ ಇವರು. ಕಹಿ ಜೀರಿಗೆ ಹಾಕಿದಾರೋ ಇಲ್ಲ ಬ್ಲ್ಯಾಕ್ ವುಮೆನ್ ಅಂದರೆ ಅದನ್ನು ಏನೋ, ನನಗೆ ಅದು ಐಡಿಯಾ ಇಲ್ಲ. ಕಹಿ ಜೀರಿಗೆ ಹಾಕ್ತೀನಿ. ಕಹಿ ಜೀರಿಗೆ ಶುಗರ್ ಪೇಷಂಟ್ಗಳಿಗಾಗಲಿ, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಗೆ, ಬ್ಲಡ್ ಪ್ಯೂರಿಫೈ ಮಾಡೋದಕ್ಕೆ, ಸಣ್ಣ ಆಗೋದಕ್ಕೆ, ಪ್ರತಿಯೊಂದಕ್ಕೂ ಒಳ್ಳೆಯದು ಕಹಿ ಜೀರಿಗೆ. ನನಗೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ, ನಾನು ಸಣ್ಣ ಅದೇ. ನಂದಿನಿ ಅನ್ನೋರು ಒಂದು ವಿಡಿಯೋ ಮಾಡಿ ಕಳಿಸಿದ್ರು, ಆ ವಿಡಿಯೋ ಹಾಕಿದ್ದೀನಿ ನೋಡಿ. ಅವ್ರಿಗೆ ಕೈಕಾಲು ಸಣ್ಣ ಆಯ್ತಂತೆ, ಹೊಟ್ಟೆ ಮಾತ್ರ ತುಂಬ ದೊಡ್ಡದಿತ್ತಂತೆ. ಎಲ್ಲರೂ ಪ್ರೆಗ್ನೆಂಟ್ ಅಂತ ಕೇಳ್ತಿದ್ರಂತೆ. ಅಷ್ಟು ದಪ್ಪ ಇದ್ದವರು, ಅಷ್ಟು ಹೊಟ್ಟೆ ಇತ್ತಂತೆ, ಗ್ಯಾಸ್ ತುಂಬಿಕೊಂಡು ಅವ್ರಿಗೆ ನೀರು ಕುಡಿಯೋಕ್ಕಾಗ್ತಾ ಇರಲಿಲ್ಲಂತೆ, ಊಟನೂ ಮಾಡೋಕ್ಕಾಗ್ತಾ ಇರಲಿಲ್ಲಂತೆ. ಇದು ನಂದು ಹೆಲ್ತ್ ಡ್ರಿಂಕ್ಸು, ವೆಯ್ಟ್ ಲಾಸ್ ಪೌಡರು. ಕುಡಿದ್ಮೇಲೆ ಫುಲ್ಲು ಗ್ಯಾಸ್ ಹೋಗಿ ಇವಾಗ ಎಷ್ಟು ಸಣ್ಣ ಆಗಿದ್ದಾರೆ ಅಂದರೆ ವಿಡಿಯೋ ಮಾಡಿ ಕಳಿಸಿದ್ದಾರೆ. ನಾನು ಇವಾಗ ಒಂದು 3 ದಿವಸದ ಮುಂಚೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. ಅವ್ರು ಇವಾಗ 10 ದಿವಸದಲ್ಲಿ ಗ್ಯಾಸ್ ಹೋಗಿ, ಕೈಕಾಲೆಲ್ಲ ಹಾಗೆ ಇದೆ ಅವ್ರಿಗೆ, ಗ್ಯಾಸ್ ರಿಲೀಸ್ ಆಗಿ 10 ದಿವಸಕ್ಕೆ 3 kg ಸಣ್ಣ ಆಗಿದ್ದಾರಂತೆ. ಇದು ಗ್ಯಾಸ್ ಪ್ರಾಬ್ಲಮ್ಗೂ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಹಾಗಾಗಿ ಇದಕ್ಕೆ ಅಷ್ಟು ನಾನು ಐಟಮ್ ಹಾಕಿರ್ತೀನಿ. ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಎಷ್ಟು ರೇಟು ಏನು ಅಂತ ನನ್ನ ವೀಡಿಯೋ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಅದಕ್ಕೆ ನೀವು ವಾಟ್ಸಪ್ ಮಾಡಬೇಕು. ದಯವಿಟ್ಟು ಕಾಲ್ ಮಾಡಬೇಡಿ. ಕಾಲ್ ಮಾಡ್ತಾ ಇದ್ದೀವಿ ಪಿಕ್ ಮಾಡಲ್ಲ, ಕಾಲ್ ಮಾಡ್ತಾ ಇದ್ದೀರಾ ಪಿಕ್ ಮಾಡಲ್ಲ ಅಂದರೆ ನಮ್ಗೆ ನಿಜವಾಗ್ಲೂ ಟೈಮ್ ಇಲ್ಲ. ಕಾಲ್ ಮಾಡಿ ಪಿಕ್ ಮಾಡೋ ಅಷ್ಟು ಟೈಮ್ ಇಲ್ಲ. ಬರೀ ವಾಟ್ಸಪ್ ಮಾಡಿ ನೀವು ಆರ್ಡ್ರ್ ಕೊಡಿ. ನಾನು ಏನೇನು ಹಾಕ್ತೀನಿ ಅನ್ನೋದು ವೀಡಿಯೋ ಇದೆ, ಆಮೇಲೆ ಹೇಗೆ ತೊಗೊಳ್ಬೇಕು ಅನ್ನೋದು ವೀಡಿಯೋ ಇದೆ. ಹಾಗಾಗಿ ಇವತ್ತು ನಾನು ಏನೇನು ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಹೆಲ್ತ್ ಡ್ರಿಂಕ್ಸ್ ಪೌಡರು. ಇದಕ್ಕೆಲ್ಲ ನಾನು ಇನ್ನೂ ಸ್ಟಿಕ್ಕರ್ ಮಾಡಿಸಿಲ್ಲ, ಯಾಕಂದರೆ ನನಗೆ ಇದು ಬಂದುಬಿಡಲಿ, ಲೈಸೆನ್ಸ್ ಬಂದುಬಿಡಲಿ, ಆಮೇಲೆ ಸ್ಟಿಕ್ಕರ್ ಮಾಡಿಸೋಣ ಅಂತ ಕಾಯ್ತಾ ಇದ್ದೀನಿ. ಇದು ಹೆಲ್ತ್ ಡ್ರಿಂಕ್ಸ್ ಪೌಡರು. ಇದು ಹೆಸರು ಕಾಳು ಜ್ಯೂಸಿನ ಪೌಡರು. ಇದು ನಮಗೆ ಫೇಸ್ ಪ್ಯಾಕು, ಮಗು ಕಚ್ಕೊಳ್ಳೋ ಪೌಡರು. ಇದು ಎಣ್ಣೆ. ಇದು ಇರಲಿ, ಇವಾಗ ನಾನು ಇದ್ರ ಬಗ್ಗೆ ಮಾತ್ರ ಹೇಳಕ್ಕೆ ಬಂದಿದ್ದೀನಿ. ಇವಾಗ ಹೊಸದಾಗಿ ನಾನು ರಾಗಿ ಅಂಬ್ಲಿ ಶುರು ಮಾಡಿದೆ. ನಾನು ರಾಗಿ ಅಂಬ್ಲಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದಿದ್ದಕ್ಕೆ ಪ್ರತಿಯೊಬ್ಬರೂ ನನಗೆ ಬೇಕು ಅಂತ ಇವಾಗ ದಿನಕ್ಕೊಂದು 10-12 kg ಅದು ಸಪ್ರೇಟಾಗಿ ಹೋಗ್ತಾ ಇದೆ. ಎಲ್ಲರೂ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಹೆಲ್ತ್ ಡ್ರಿಂಕ್ಸು ರೇಟ್ ಜಾಸ್ತಿ ಇದೆ, ರಾಗಿ ಅಂಬ್ಲಿದು ರೇಟ್ ಕಡಿಮೆ ಇದೆ. ಎಲ್ಲರೂ ಏನಂತಿದ್ದೀರಾ, ನಮ್ಗೆ ಹೆಲ್ತ್ ಡ್ರಿಂಕ್ಸ್ ಬೇಡ, ರಾಗಿ ಅಂಬ್ಲಿನೇ ಕೊಡಿ. ನಿಮ್ಮ ಇಷ್ಟ, ನೀವು ಯಾವುದಾದ್ರೂ ತೊಗೊಳ್ಬೋದು. ನಮ್ದು ಯಾವುದು ಬಲವಂತ ಇಲ್ಲ, ಇದೇ ತೊಗೊಳ್ಳಿ ಅದೇ ತೊಗೊಳ್ಳಿ ಅಂತ ಬಲವಂತ ಇಲ್ಲ. ಆದರೆ ಒಂದು ಕ್ಲಿಯರಾಗಿ ಹೇಳ್ತೀನಿ, ವಿಡಿಯೋ ನೋಡ್ಕೊಳ್ಳಿ. ಇದರಲ್ಲಿ ನಾನು 12ರಿಂದ 13 ಐಟಮ್ ಹಾಕಿದ್ದೀನಿ ಹೆಲ್ತ್ ಡ್ರಿಂಕ್ಸಲ್ಲಿ. ಎಲ್ಲ ಕಾಸ್ಟ್ಲಿ, ಇದು ಎಲ್ಲ ಕಾಸ್ಟ್ಲಿ, ಎಲ್ಲ ನಮ್ಗೆ ದೇಹಕ್ಕೆ ಬೇಕಾಗಿರೋದು. ಮೆಂತೆ, ಅಗಸೆ ಬೀಜ, ಜೀರಿಗೆ, ಕಲೋಂಜಿ, ನೆಲ್ಲಿಕಾಯಿ. ದಿನ ಒಂದು ನೆಲ್ಲಿಕಾಯಿ ತಿಂದರೆ ಡಾಕ್ಟ್ರಿಂದ ದೂರ ಇರ್ಬೋದು ಅಂತಾರೆ ಆಯುರ್ವೇದ ಡಾಕ್ಟ್ರುಗಳು. ಪ್ರತಿಯೊಂದು ಇದರಲ್ಲೆಲ್ಲ ಹಾಕಿದ್ದೀನಿ. ನಾವು ಅದನ್ನು ದಿನ ತೊಗೊಳ್ತೀವ, ದಿನ ಸಪ್ರೇಟಾಗಿ ತೊಗೊಳ್ತೀವ. ದಿನ ಒಂದು ಸ್ಪೂನ್ ಮೆಂತೆ ತಿನ್ನಬೇಕು ಅಂತಾರೆ, ನಾವು ತಿಂತಾ ಇದ್ದೀವ. ಜೀರಿಗೆ ಯಾವುದೋ ಒಂದು ರೂಪದಲ್ಲಿ ತಿಂತೀವಿ. ಅಗಸೆ ಬೀಜ ತಿಂತೀವ, ಮೆಂತೆ ತಿಂತೀವ, ಯಾವುದು ತಿನ್ನಲ್ಲ ನಾವು. ಎಲ್ಲ ಸೇರಿಸಿ ನಾನು ಇದು ಪೌಡ್ರಲ್ಲಿ ಹಾಕಿದ್ದೀನಿ. ಆ ಪೌಡ್ರನ್ನ ನಾವು ದಿನ 1 ಸ್ಪೂನ್ ತೊಗೊಂಡ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಸಣ್ಣ ಆಗ್ತೀವಿ ಮತ್ತು ಹೆಲ್ದಿ ಆಗಿರ್ತೀವಿ. ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ನೋಡಿ, ನಿಮ್ದು ಆರೋಗ್ಯ ಪೌಡ್ರ್ ತೊಗೊಂಡಾಗಿಂದ ಎನರ್ಜಿ ಆಗಿದ್ದೀವಿ, ಆ್ಯಕ್ಟಿವ್ ಇದ್ದೀವಿ ಅಂತ ಇದ್ದಾರೆ. ನಾನು ಹಾಗೆ ಇರ್ತೀನಿ, ಬರೀತಾ ಇದ್ದಾರೆ. ತುಂಬ ಜನ ಕಮೆಂಟಲ್ಲಿ ಬರೆದಿದ್ದಾರೆ, ನೀವು ಚೆಕ್ ಮಾಡ್ಬೋದು, ಆ ವಿಡಿಯೋದ ಕಮೆಂಟ್ ನೋಡ್ಬೋದು. ಹಾಗಾಗಿ ಇದು ರೇಟ್ ಜಾಸ್ತಿ ಇದೆ. ರಾಗಿ ಅಂಬ್ಲಿಲಿ ನಾನು ನಾನು ತೋರಿಸ್ತೀನಿ. ಇವಾಗ ಆಗೋಯ್ತು. ಇವತ್ತು ನಾನು ತರಿಸಿದ್ದೀನಿ ಐಟಮು. ತರಿಸಿದ್ಮೇಲೆ ನಾನು ಮಾಡುವಾಗ ನಾನು ವಿಡಿಯೋ ಮಾಡ್ತೀನಿ. ನಾನು ರಾಗಿ ಅಂಬ್ಲಿಗೆ ರಾಗಿ ಹಾಕ್ತೀನಿ, ಗೋಧಿ ಹಾಕ್ತೀನಿ, ಜೋಳ ಹಾಕ್ತೀನಿ, ಅಕ್ಕಿ ಹಾಕ್ತೀನಿ ಸ್ವಲ್ಪ, ಆಮೇಲೆ ಬಿಳಿ ಜೋಳ ಹಾಕ್ತೀನಿ,
ಮೆಂತೆ ಹಾಕ್ತೀನಿ, ಉದ್ದಿನಬೇಳೆ ಹಾಕ್ತೀನಿ, ಇಪ್ಲಿ ಹಾಕ್ತೀನಿ, ಒಣಶುಂಠಿ ಹಾಕ್ತೀನಿ. ಇಷ್ಟು ಹಾಕ್ತೀನಿ. ಎಷ್ಟು ಆರೋಗ್ಯ ಇರುತ್ತೆ ಒಂದೊಂದು. ತಕ್ಷಣ ವಿಡಿಯೋ ಮಾಡ್ಬೇಕಾದ್ರೆ ಹೇಳೋದಕ್ಕೆ ಬರಲ್ಲ ಬಾಯಿಗೆ, ಅಷ್ಟು ಹಾಕ್ತೀನಿ. ಹಾಗಾಗಿ ಇದು ರೇಟ್ ಸ್ವಲ್ಪ ಕಡಿಮೆ ಇದೆ. ರಾಗಿ ಜೋಳ ಎಲ್ಲ ರೇಟ್ ಕಡಿಮೆನೆ, ಅದಕ್ಕಾಗಿ ಇದು ರೇಟ್ ಕಡಿಮೆ ಇಟ್ಟಿದ್ದೀನಿ. ತುಂಬ ಜನ ನಮಗೆ ಆರೋಗ್ಯ ಪೌಡ್ರದ್ದು ರೇಟ್ ಜಾಸ್ತಿ ಆಯಿತು, ನಮ್ಗೆ ಇದು ಬೇಡ, ರಾಗಿ ಅಂಬ್ಲಿನೇ. ರಾಗಿ ಅಂಬ್ಲಿ ಏನಕ್ಕೆ ಅಂದರೆ, ನಾವು ಒಂದೊತ್ತು ಊಟ ತಿಂಡಿ ಬೇಡ, ನಾವು ಡಯಟ್ ಮಾಡ್ತಾ ಇದ್ದೀವಿ, ತಿಂಡಿ ಬೇಡ ಅಂದಾಗ ರಾಗಿ ಅಂಬ್ಲಿ 1 ಸ್ಪೂನ್ ಮಿಕ್ಸ್ ಮಾಡಿ ಗಂಜಿ ಥರ ಮಾಡ್ಕೊಂಡು ಕುಡಿಯೋದಿಕ್ಕಿದು. ಇದು ಹೊಟ್ಟೆ ತುಂಬೋದಕ್ಕೆ ರಾಗಿ ಅಂಬ್ಲಿ. ಅರ್ಥ ಮಾಡ್ಕೊಳ್ಳಿ, ರಾಗಿ ಅಂಬ್ಲಿ ಹೊಟ್ಟೆ ತುಂಬೋದಕ್ಕೆ. ಇದು ನಮ್ಮ ದೇಹ ಫುಲ್ಲು ಆರೋಗ್ಯವಾಗಿರೋದಕ್ಕೆ. ಇದ್ರಲ್ಲಿ ಹೊಟ್ಟೆ ತುಂಬಲ್ಲ, ಇದು ಆರೋಗ್ಯವಾಗಿರೋದಕ್ಕೆ. ಹಸಿವೆ ಆಗಲ್ಲ, ಡಯಟ್ ಮಾಡೋರಿಗೆ ತುಂಬ ಒಳ್ಳೆಯದು, ಹಸಿವೆ ಆಗಲ್ಲ. ಇದು ಹೊಟ್ಟೆ ತುಂಬೋದಕ್ಕೆ. ಅರ್ಥ ಮಾಡ್ಕೊಳ್ಳಿ. ನಮಗೆ ರಾಗಿ ಅಂಬ್ಲಿ ಕೊಡಿ, ಇದು ಬೇಡ ಅಂತ ಇದ್ದೀರಾ, ಇಷ್ಟೇ ವ್ಯತ್ಯಾಸ. ಇದು ಆರೋಗ್ಯಕ್ಕೆ, ಇದು ಹೊಟ್ಟೆ ತುಂಬೋದಕ್ಕೆ. ಇದು ಆರೋಗ್ಯನೇ, ರಾಗಿ ಜೋಳ ಎಲ್ಲ ಆರೋಗ್ಯನೇ. ಆದರೆ ಇದರಲ್ಲಿ ಅಷ್ಟಿಲ್ಲ. ಇದರಲ್ಲಿ ನಾನು 12ರಿಂದ 13 ಐಟಮ್ ಹಾಕಿದ್ದೀನಿ. ನೀವೇ ಅರ್ಥ ಮಾಡ್ಕೊಳ್ಳಿ ಯಾವುದು ಎಷ್ಟು ಆರೋಗ್ಯ ಕೊಡುತ್ತೆ ಅಂತ ಹೇಳಿ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ನಮ್ಗೆ ರಾಗಿ ಅಂಬ್ಲಿನೇ ಕೊಡಿ, ರಾಗಿ ಅಂಬ್ಲಿನೇ ಕೊಡಿ, ಅದು ರೇಟ್ ಕಡಿಮೆ ಅಂತಿದ್ದೀರಾ. ನಿಮ್ಮ ಇಷ್ಟ, ನೀವು ಯಾವುದಾದ್ರೂ ತೊಗೊಳ್ಳಿ, ನಮ್ಮ ಬಲವಂತ ಇಲ್ಲ. ಆದರೆ ನಾನು ಹೇಳ್ತಿರೋದು ಡಿಫ್ರೆನ್ಸ್ ಇಷ್ಟೇ. ಇದರಲ್ಲಿ ಪ್ರತಿಯೊಂದು ಇದೆ. ಕೂದಲು ಬೆಳವಣಿಗೆಗೆ, ಮುಖದ ಸೌಂದರ್ಯಕ್ಕೆ, ಚರ್ಮಕ್ಕೆ, ಪ್ರತಿಯೊಂದಕ್ಕೂ ಇದು ಚೆನ್ನಾಗಿದೆ. ಇದು ಹೊಟ್ಟೆ ತುಂಬೋದಕ್ಕೆ, ಇದು ಗಂಜಿ ಮಾಡ್ಕೊಳ್ಳೋದಕ್ಕೆ, ಇದು ಗಂಜಿ ಮಾಡ್ಕೊಳ್ಳೋದಕ್ಕೆ ರಾಗಿ ಅಂಬ್ಲಿ ಆಯಿತು. ಇದನ್ನು ಹೇಗೆ ತೊಗೊಳ್ಳೋದು ಅಂತ ಅಂದರೆ ಸಿಂಪಲ್ಲು. ಬೆಳಗ್ಗೆ ಎದ್ದು ನೀವು ಕಾಫಿ ಟೀ ಕುಡಿಯೋ ಬದಲು 1 ಸ್ಪೂನು ತೊಗೊಳ್ಳಿ. ಒಂದು ಮೀಡಿಯಮ್ ಸ್ಪೂನಲ್ಲಿ ತೊಗೊಂಡು ನೀವೆಷ್ಟು ಬಿಸಿ ನೀರು ಕುಡಿತೀರೋ, ಬೆಳಗ್ಗೆ ಎದ್ದಿದ ತಕ್ಷಣ ನೀವೇನು ಬ್ರಷ್ ಮಾಡ್ಕೊಳ್ತೀರಾ, ನಿಮ್ಮದೆಲ್ಲ ಕೆಲಸ ಆದಮೇಲೆ 1 ಸ್ಪೂನ್ ಬಿಸಿನೀರಲ್ಲಿ ಸುಮ್ಮನೆ ಮಿಕ್ಸ್ ಮಾಡಬೇಕು, ಕುದಿಸ್ಬಾರ್ದು. ಮಿಕ್ಸ್ ಮಾಡಿ ಸಿಪ್ ಬೈ ಸಿಪ್ ಕುಡೀರಿ. ಇದು ಸ್ವಲ್ಪ ಕಹಿ ಇರುತ್ತೆ, ನಾವು ಹಾಕಿರೋ ಐಟಮ್ ಎಲ್ಲ ಸ್ವಲ್ಪ ಕಹಿ ಇರುತ್ತೆ. ನಿಮಗೆ ಬೇಕಾದ್ರೆ ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ, ಜೇನುತುಪ್ಪ ಹಾಕ್ಕೊಳ್ಳಿ. ಆದರೆ ತುಂಬ ಬಿಸಿನೀರಿಗೆ ಜೇನುತುಪ್ಪ ಹಾಕ್ಕೊಳ್ಬೇಡಿ, ನಿಂಬೆಹಣ್ಣು ರಸನೂ ಬೇಡ. ಯಾಕಂದರೆ ನಾನು ಇವಾಗ ಆಮ್ಲ ಮೊದಲು ಸೇರಿಸ್ತಾ ಇರಲಿಲ್ಲ, ಇವಾಗ ಆಮ್ಲ ಸೇರಿಸ್ತಾ ಇದ್ದೀನಿ ನಾನು. ಆಮ್ಲ ಸೇರಿಸಿರೋದ್ರಿಂದ ಹುಳಿ ಅಂಶ ಇರುತ್ತೆ. ನಿಮಗೆ ಬೇಕು ಅಂದರೆ ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಳ್ಳೋದು, ಸಕ್ಕರೆ ಹಾಕ್ಕೊಳ್ಳೋದು, ಬೆಲ್ಲ ಹಾಕ್ಕೊಳ್ಳೋದು ಅವೆಲ್ಲ ಏನೂ ಮಾಡಬೇಡಿ. ಕಹಿ ಕುಡಿದಷ್ಟು ನಮ್ಮ ಹೊಟ್ಟೆ ಕ್ಲೀನ್ ಆಗುತ್ತೆ. ಅದಕ್ಕೆ ಉದಾಹರಣೆ ನಾನು ಇವಾಗ ಚೆಕ್ ಮಾಡಲ್ಲ, 15 ದಿವಸ ಆದಮೇಲೆ ನಾನು ಚೆಕ್ ಮಾಡಿ ತೋರಿಸ್ತೀನಿ. ನಾನು ಹೊಟ್ಟೆ ಎಷ್ಟಿದ್ದು ಎಷ್ಟು ಬಂತು ಅಂತ ಹೇಳ್ತೀನಿ. ಸಿಂಪಲ್ಲು ಚೆಕ್ ಮಾಡೋದು ಹೇಗೆ ಅಂದರೆ, ನಮ್ಮ ಕೈ ಹೀಗೆ ಇಟ್ಕೊಳ್ಬೇಕು, ಹೀಗೆ ಇಟ್ಕೊಂಡು ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬಂದು ನೋಡಿ ಹೀಗೆ, ಆವಾಗ ನಮ್ಮದು ಕರೆಕ್ಟಾಗಿದ್ದೀವಿ ಅಂತ ಅರ್ಥ. ನನಗಿದೊಬ್ಬರು ಸೀಕ್ರೆಟ್ ಡಾಕ್ಟ್ರ್ ಇದ್ದಾರೆ, ಅವ್ರು ಹೇಳ್ಕೊಡ್ತಿರೋದು ನೋಡಿ. ಹೀಗೆ ಇಟ್ಕೊಬೇಕು ಕರೆಕ್ಟಾಗಿ, ಹೀಗೆ ಅಗಲ ಮಾಡಿ. ಇದು ಬಂದು ಹೀಗೆ ಮಾಡಿದಾಗ ನಾವು ಆರೋಗ್ಯವಾಗಿದ್ದೀವಿ. 2 ಟಚ್ ಆಗಬೇಕು ನೋಡಿ, ಟಚ್ ಆಗಬೇಕು. ಆವಾಗ ನಾವು ಆರೋಗ್ಯವಾಗಿದ್ದೀವಿ ಅಂತ. ನಮ್ಮ ಹೊಟ್ಟೆ ಸಣ್ಣ ಇದೆ, ನಮ್ಮ ಹೊಟ್ಟೆ ಕರೆಕ್ಟಾಗಿದೆ ಅಂತ ಅರ್ಥ. ಎಷ್ಟು ಸಣ್ಣ ಆಗಿದ್ದೀನಿ ಗೊತ್ತಾ ನಾನು? ಇದು ಕರಗಿದೆ, ಇದು ಕರಗಿದೆ. ನಂದು ತೋಳು ನೋಡಿ, ತೋಳಲ್ಲ ತೊಡೆನೂ ಕರಗಿದೆ. ತುಂಬ ಸಣ್ಣ ಆಗಿದ್ದೀನಿ, ಆರೋಗ್ಯಕ್ಕೆ ಸಣ್ಣ ಆಗಿದ್ದೀನಿ ನಾನು. ಪ್ರತಿಯೊಂದು ವೆಯ್ಟ್ ಲಾಸ್ ವಿಡಿಯೋದಲ್ಲಿ ಹೇಳ್ಕೊಂಡು ಬಂದಿದ್ದೀನಿ. ಬೆಳಗ್ಗೆ ಎದ್ದಿದ್ದು ಕೂಡಲೇ ಕುಡಿಯೋ ಅಂಥದ್ದು ಇದು. ಹೆಲ್ತಿ ಪೌಡರು, ಆರೋಗ್ಯ ಪೌಡರು, ವೆಯ್ಟ್ ಲಾಸ್ ಪೌಡರು. ಇದನ್ನು ಬೆಳಗ್ಗೆ ಎದ್ದಿದ್ದು ಕೂಡಲೇ ಕುಡಿಯೋದು. ರಾಗಿ ಅಂಬ್ಲಿನ ಸುಮ್ಮನೆ ಗಂಜಿ ಮಾಡಿಕೊಂಡು, ನಮ್ಗೊಂದು ಟೈಮ್ ತಿಂಡಿ ಮಾಡ್ಕೊಳಕ್ಕಾಗ್ತಾ ಇಲ್ಲ, ನಾವು ಡಯಟ್ ಮಾಡಬೇಕು ಅಂದವ್ರಿಗೆ ಇದು ಬೆಸ್ಟು. ಇಷ್ಟೇ ವ್ಯತ್ಯಾಸ. ತುಂಬ ಕನ್ಫ್ಯೂಸ್ ಮಾಡ್ಕೊಬೇಡಿ, ನಮಗೂ ವಾಟ್ಸಪ್ ಮಾಡಿ ಕನ್ಫ್ಯೂಸ್ ಮಾಡಬೇಡಿ. ಇದನ್ನು ಕುದಿಸ್ಬೇಡಿ, ಸುಮ್ಮನೆ ಬಿಸಿನೀರಿಗೆ ಹಾಕ್ಕೊಂಡು ಕುಡಿಯೋದು. ಇದು ಇಷ್ಟೇ ವ್ಯತ್ಯಾಸ. ಯಾರಿಗಾದ್ರೂ ಬೇಕು ಅಂದರೆ ಮನೇಲೇ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಡಿಯೋ ಇದೆ. ಆಮೇಲೆ ಲಿಂಕ್ ಕಳಿಸಿ ಅಂತಾರೆ. ದಯವಿಟ್ಟು ನನಗೆ 1 ನಿಮಿಷ ಪುರ್ಸೋತಾಗ್ತಿಲ್ಲ. ಯಾವ ವಿಡಿಯೋ ಇದೆ, ಎಷ್ಟನೇ ವಿಡಿಯೋದಲ್ಲಿದೆ ಅಂತಲೇ ನನಗೆ ನೆನಪಿಲ್ಲ. 1,500 ವಿಡಿಯೋ ಹಾಕಿದ್ದೀನಿ. ಈಗ ರೀಸೆಂಟಾಗಿ 2 ತಿಂಗಳು ಹಿಂದೆ ನಾನು ಶುರು ಮಾಡಿರೋದು. ಇನ್ನೂ 2 ತಿಂಗಳು ಆಗಿಲ್ಲ ನಾನು ಶುರು ಮಾಡಿ. 2 ತಿಂಗಳಿಂದ ಆದಮೇಲೆ ಆವಾಗ ವಿಡಿಯೋ ನೋಡಿ ನಿಮಗೆ ಸಿಗುತ್ತೆ. ಪ್ರತಿಯೊಂದು ವಿಡಿಯೋ ಹಾಕಿದ್ದೀನಿ. ನಾನು ಯಾವುದೂ ಇದು ಮಾಡ್ತಾ ಇಲ್ಲ. ಆದರೆ ಎಲ್ಲರೂ ಕೇಳ್ತಾ ಇದ್ದೀರಾ 1 kg ಪ್ರಮಾಣ ತೋರಿಸಿ, 1 kg. ನನಗೆ ನಿಜವಾಗ್ಲೂ ಆಗ್ತಾಯಿಲ್ಲ. ನಾನು ಮಾಡಿದ್ರೆ 30-40 kg ಒಟ್ಟಿಗೆ ಮಾಡ್ತಾ ಇದ್ದೀನಿ, 4 ಜನ ಕೆಲಸದವ್ರನ್ನ ಇಟ್ಕೊಂಡು. ಅವಾಗ ನಾನು ಹೇಗೆ 1 kg ಪ್ರಮಾಣ ತೋರಿಸ್ಲಿ? ಖಂಡಿತ ಆಗ್ತಾ ಇಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಕೈ ಮುಗಿದು ಕೇಳ್ಕೊಳ್ತೀನಿ. ನಾನು ತೋರಿಸಿದ್ದೀನಿ ಐಟಮು, ನೀವು ಅದರಲ್ಲಿ 1 kg ಪ್ರಮಾಣ ನೀವು ಮಾಡ್ಕೊಳ್ಬೋದು. ಮಾಡ್ಕೊಳ್ಳೋರಿದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಆರ್ಡ್ರ್ ಕೊಡ್ಬೋದು. ಆರ್ಡ್ರ್ ಕೊಟ್ಟು ಎಲ್ಲರೂ ಕುಡ್ಕೊಂಡು ಆರೋಗ್ಯವಾಗಿರೋಣ. ನಾನು ನೋಡಿ ಇಷ್ಟು ಕೆಲಸ ಮಾಡಿಕೊಂಡು 3 ಚಾನಲ್ ಸುಧಾರಿಸ್ಕೊಂಡು 3 ಚಾನಲ್ ವಿಡಿಯೋ ಎಡಿಟಿಂಗು, ತಮ್ನೇಲು ನಾನೇ. ಇಷ್ಟು ಆರ್ಡ್ರ್ ಅಂದರೆ ನಾನು ಹೇಳೋಕ್ಕಾಗಲ್ಲ, ಅಷ್ಟು ಆರ್ಡ್ರ್ ತೋರಿಸ್ತೀನಿ ನೋಡಿ.
ನೋಡಿ ಎಣ್ಣೆ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅರ್ಧ ಲೀಟ್ರು 100 ml ಎಣ್ಣೆ. ಇದು ಎಣ್ಣೆ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಅದು ಕಡಲೆ ಹಿಟ್ಟು 1 ಮೂಟೆ ಇದೆ. ಇಲ್ಲೊಂದು ಮೂಟೆ ಇಟ್ಕೊಂಡಿರ್ತೀನಿ. ಒಂದು ದಿನಕ್ಕೆ ನನಗಿಷ್ಟು ಆಗೋದು. ಇದು ಹೆಸ್ರು ಕಾಳು ಜ್ಯೂಸ್ದಿದು. ಇದು ಆರೋಗ್ಯ ಪೌಡರು, ಇದು ಆರೋಗ್ಯ ಪೌಡರ್, ಇದು ಆರೋಗ್ಯ ಪೌಡರು, ಇದು ಆರೋಗ್ಯ ಪೌಡರು, ಇದು ರಾಗಿ ಅಂಬ್ಲಿ. ಇದು ಇನ್ನೂ ನಾನು ಸ್ಟಿಕ್ಕರ್ ಎಲ್ಲ ಮಾಡಿಸಿಲ್ಲ ಅಂತ ಹೇಳಿದ್ನಲ್ಲ, ಲೈಸೆನ್ಸ್ ಬರಲಿ ಮಾಡಿಸೋಣ ಅಂತ. ಇದು ರಾಗಿ ಅಂಬ್ಲಿ ಇಷ್ಟಿದೆ, 12 kg ಇದೆ. ನನಗೆ ಇದೇ ಜಾಸ್ತಿ ಖರ್ಚಾಗ್ತಾ ಇರೋದು. ಆರೋಗ್ಯ ಪೌಡರೇ ನನಗೆ ಫುಲ್ಲು ಖರ್ಚಾಗ್ತಿರೋದು. ಇದೆಲ್ಲ ಒಂದು ದಿನಕ್ಕೆ ನಾನು ಇಷ್ಟು ಮಾಡ್ಕೊಂಡಿರೋದು. ಬಬಲ್ಸ್ ಪೇಪರ್ ಈ ಥರ ದೊಡ್ಡ ರೋಲ್ ಸಿಗುತ್ತೆ, ಅದನ್ನು ತಂದು ಕಟ್ ಮಾಡಿ ಪ್ಯಾಕ್ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟು ಮನೆ ಚಿಕ್ಕದಾದ್ರೂ ಇಷ್ಟೆಲ್ಲ ಮಾಡಿ ಮನೆಯೆಲ್ಲ ಇಷ್ಟು ನೀಟಾಗಿ ಇಟ್ಕೊಂಡು ನಾನು ಒಂದು ಚೂರು ಪುರ್ಸೊತ್ತಾಗ್ತಾಯಿಲ್ಲ ನನಗೆ. ನೋಡಿ ನನಗೆ ಮನೆ ಕ್ಲೀನಾಗಿರಬೇಕು. ನನಗೆ ಸ್ವಲ್ಪ ಕಾಬೂಲ್ ಕಡಲೆಕಾಳು ಉಸ್ಲಿ ಮಾಡ್ಕೊಳ್ಳೋಣ ಇವತ್ತು ಅಂತ ನೆನೆಸಿದ್ದೀನಿ. ನೋಡಿ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೂ ಎಲ್ಲ ಓಟ್ ಬಂದೆ, ಎಲ್ಲ ಕೆಲಸ ಆಯಿತು. ನನಗಿಷ್ಟು ಕೆಲಸ ಇರಬೇಕಾದ್ರೆ ನನಗೊಂದು kg ಮಾಡಿ ತೋರಿಸೋದಕ್ಕೆ ಖಂಡಿತ ಆಗ್ತಾಯಿಲ್ಲ. ಒಂದು ಚೂರು ಟೈಮ್ ಆಗ್ತಾಯಿಲ್ಲ. ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ನನಗೆ. ಮೊದಲು ದಿನಕ್ಕೆ 2-3 ವೀಡಿಯೋ ಆಗ್ತಾಯಿದೆ, ನಿಜವಾಗ್ಲೂ ಟೈಮ್ ಸಿಗ್ತಾಯಿಲ್ಲ. ಬೇಜಾರು ಮಾಡ್ಕೊಬೇಡಿ, ನೀವೇ ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಹೋಗ್ತಿರೋದು ನಂಬರ್ಗೆ ಆರ್ಡ್ರ್ ಕೊಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.